ಅಂದು ಮೇ 10, 1857 ಲೊಕೇಶನ್ ಮೀರಟ್. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿನಲ್ಲಿ ಇದ್ದ ಭಾರತೀಯ ಸೈನಿಕರು ಬ್ರಿಟಿಷರ ವಿರುದ್ಧ ದಂಗೆ ಏಳ್ತಾರೆ. ಇದನ್ನು ಸಿಪಾಯಿ ದಂಗೆ, ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತ ಹೇಳ್ತೀವಿ. ಇದು ಸಿಪಾಯಿಗಳಿಗೆ ಮಾತ್ರ ಸೀಮಿತವಾಗಿರಲಿಲ್ಲ. ರಾಜರು, ರೈತರು, ಕೂಲಿ ಕಾರ್ಮಿಕರು, ಆರ್ಟಿಷಿಯನ್ಸ್, ಸಮಾಜದ ಎಲ್ಲ ಜನರು ಬ್ರಿಟಿಷರ ವಿರುದ್ಧ ದಂಗೆ ಏಳ್ತಾರೆ. ಇದಕ್ಕೆ ಮುಖ್ಯ ಕಾರಣ ಬ್ರಿಟಿಷರು 100 ವರ್ಷದ ಆಳ್ವಿಕೆಯಲ್ಲಿ ತಂದಿರುವ ನೀತಿ ನಿಯಮಗಳು, ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಮತ್ತು ಸಬ್ಸಿಡರಿ ಅಲಯನ್ಸ್ ಪಾಲಿಸಿಯಿಂದ ರಾಜರು ತಮ್ಮ ರಾಜ್ಯವನ್ನು ಕಳ್ಕೊಳ್ಬೇಕಾಯಿತು. ಲ್ಯಾಂಡ್ ರೆವೆನ್ಯೂ ಸಿಸ್ಟಮ್ನಿಂದ ರೈತರು ರೆವೆನ್ಯೂ ಕೊಡಕ್ಕಾಗದೆ ಸಾಲ ಮಾಡಿ ಬಡವರಾದರು. ಎಕನಾಮಿಕ್ ಪಾಲಿಸಿಯಿಂದ ಕಂಪ್ಲೀಟ್ ಇಂಡಿಯನ್ ಎಕಾನಮಿನ ನಾಶವಾಯಿತು. ಇದರಿಂದ ವರ್ಕರ್ಸ್ ಆಗಲಿ, ಆರ್ಟಿಷಿಯನ್ಸ್ ತಮ್ಮ ಕೆಲಸವನ್ನು ಕಳ್ಕೊಳ್ಬೇಕಾಯಿತು. ಜಮೀನ್ದಾರರು ಕೂಡ ಟ್ಯಾಕ್ಸ್ ಕಟ್ಟಕ್ಕಾಗದೆ ಜಮೀನ್ದಾರಿನ ಕಳ್ಕೊಳ್ಬೇಕಾಯಿತು. ಎನ್ಫೀಲ್ಡ್ ರೈಫಲ್ ಕಾರ್ಟ್ರೇಜ್ ನಿಂದ ಸೈನಿಕರು ಕೂಡ ದಂಗೆ ಎದ್ರು. ಯಾಕಂದ್ರೆ ಕಾರ್ಟ್ರೇಜ್ ಮಾಡಿರೋದು ಹಸು ಮತ್ತು ಹಂದಿ ಕೊಬ್ಬಿನಿಂದ. ಇದರಿಂದ ಏನಾಗುತ್ತೆ, ತಮ್ಮ ಧರ್ಮ ಭ್ರಷ್ಟ ಆಗ್ತಿದೆ ಅಂತ ದಂಗೆ ಎದ್ರು. ಇದು ಮೀರಟ್ ನಿಂದ ಶುರುವಾಗಿ ಇಡೀ ಉತ್ತರ ಭಾರತ ಹರಡಿತು. ಇದು ಕೇವಲ ದಂಗೆ ಆಗಿರಲಿಲ್ಲ, ಇದು ಬ್ರಿಟಿಷ್ ಆಳ್ವಿಕೆ ವಿರುದ್ಧ ಸಂಪೂರ್ಣ ಬಂಡಾಯವಾಗಿತ್ತು. ಸಿಪಾಯಿಗಳು, ರೈತರು, ಸ್ಥಳೀಯ ಆಡಳಿತಗಾರರು ಒಗ್ಗೂಡಿಸಿತ್ತು. ಇದು ಭಾರತದ ಸ್ವತಂತ್ರ ಹೋರಾಟಕ್ಕೆ ಒಂದು ಸ್ಫೂರ್ತಿಯಾಗಿತ್ತು. ಇದು ಒಡನಾಟದ ಶಕ್ತಿಯನ್ನು ತೋರಿಸಿತು. ಭವಿಷ್ಯದ ಸ್ವತಂತ್ರ ಚಳವಳಿಗೆ ದಾರಿ ಮಾಡಿಕೊಟ್ಟಿತು.